ನನ್ನ ಹೆಚ್ಚಿನ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಸ್ನೇಹಿತರೆ ಹಾಗೂ ಈ ಚಾನಲನ್ನು ವೀಕ್ಷಿಸುತ್ತಿರುವ ವೀಕ್ಷಕರೇ, ಇದಕ್ಕಿಂತ ಮೊದಲು ನಾನು ಬರೆದಂಥ ಒಂದು ರೂ ಅಕ್ಷರದಿಂದ ಕೊನೆಗೊಳ್ಳುವ ಒಂದು ಪುಟದಲ್ಲಿ ಬರೆದಿರುತ್ತೇನೆ. ಅದಕ್ಕೆ ನಿಮ್ಮಿಂದ ನನ್ನ ನಿರೀಕ್ಷೆಗಿಂತಲೂ ಅದಕ್ಕೆ ಪ್ರತಿಫಲ ಅಂದರೆ ರಿಯಾಕ್ಷನ್, ಪ್ರತಿಕ್ರಿಯೆ ಬಂದಿದೆ. ಅಂದರೆ ಒಟ್ಟಿಗೆ 800ರ ಮೇಲೆ ವೀಕ್ಷಕರು ಅದನ್ನು ನೋಡಿದ್ದಾರೆ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ವಂದನೆಗಳು. ಈಗ ಇಲ್ಲಿ ಬರೆದಿರುವಂಥದ್ದು ತ ಅಕ್ಷರದಿಂದ ಕೊನೆಗೊಳ್ಳುವ ಶಬ್ದಗಳು. ಒಂದನೇದ್ದು ಸಮಯೋಚಿತ, ನಿಯಮಿತ, ಅಮರಣಾಂತ, ನಿಷ್ಠಾವಂತ, ಅನಿಯಮಿತ, ಬೋರ್ಗರೆತ, ನಿಯೋಜಿತ, ಅವ್ಯಾಹತ, ಸುಭಾಷಿತ, ಅನುಚಿತ, ಸುಪ್ರಭಾತ, ನಿರೀಕ್ಷಿತ, ಅಪರಿಮಿತ, ನಿರೀಕ್ಷಿತ, ಅಪರಿಚಿತ, ಐರಾವತ, ಆಗಂತುಕ, ಅವಿರತ, ಸುಸಂಸ್ಕೃತ, ಆಕಸ್ಮಿಕ, ಪಾರಂಗತ, ಭಿನ್ನಮತ, ತಪೋನಿರತ, ನವನೀತ, ಕಾರ್ಯಗತ, ಯಮದೂತ, ಧನವಂತ, ಅಪೇಕ್ಷಿತ, ಸಂಘಟಿತ, ನಿರಪೇಕ್ಷಿತ, ಅನುಪಾತ, ಕೃತಪ್ರೇತ, ಜರ್ಜರಿತ, ಕೊಳೆತ. ನಂತರ ಅನುಚಿತ, ಶಾಶ್ವತ, ಮರಕತ, ಉಚಿತ, ಧಾವಂತ, ಅಮೃತ, ಸುಮಂತ, ಅದ್ಭುತ, ಅವಿರತ, ದುರಿತ, ಕರಗತ, ಭರಿತ, ನಿರ್ಭೀತ, ಸತತ, ಅಬಾಧಿತ, ಹರಿತ, ವಿಕಸಿತ, ಹೊಡೆತ, ಪರಿಚಿತ, ಉನ್ನತ, ಸಿದ್ಧಾಂತ, ನಿಷ್ಠಾತ, ಕೊರೆತ, ಸಚೇತ, ಶ್ರೀಮಂತ, ಅತೀತ, ತಾಯಿತ, ಅತ್ಯಂತ, ದುರ್ನಾತ, ಖಚಿತ, ಅತ್ಯುನ್ನತ, ನುರಿತ, ಭೂಗತ, ಪರಿಣಿತ. ಕೊನೆಯದಾಗಿ ಇಲ್ಲಿ ಬರೆದಂಥ ಎರಡು ಅಂದರೆ ಅದರ ಈ ಲೈನ್ನಲ್ಲಿ 4 ಶಬ್ದಗಳು ಇಲ್ಲ, 2 ಶಬ್ದಗಳು ಇರುವಂಥದ್ದು. ಆದ್ದರಿಂದ ಇಲ್ಲಿ ಇದನ್ನು ಒಮ್ಮೆ ಹೇಳ್ತೇನೆ. ಇದರಲ್ಲಿ 35ರಿಂದ 42 ಇದೆ. ಅಂದರೆ ಅದು 2 ಶಬ್ದಗಳು ಇದ್ದುದರಿಂದ ಅದನ್ನು ಮಧ್ಯದಲ್ಲಿ ಬರೆಯಲಾಗಿದೆ. ಮರೆತ, ಹಿಡಿತ, ಮಾರುತ, ದುರಿತ, ಬಾಗುತ, ತ್ವರಿತ, ಪ್ರೇರಿತ, ಸ್ವಾರ್ಜಿತ, ದಲಿತ, ಕೆರೆತ, ಗಣಿತ, ಅಗಣಿತ, ಹಂತ ಹಂತ, ನಿಗದಿತ, ಸೂಚಿತ, ಬಂಧಿತ. ಇದರಲ್ಲಿ ನಿಮಗೆ ಎಲ್ಲ ಶಬ್ದಗಳ ಅರ್ಥವು ನಿಮಗೆ ಗೊತ್ತಿರಬಹುದು, ಗೊತ್ತಿದೆ. ಅಂಥ ಕಷ್ಟದ ಶಬ್ದಗಳು ಯಾವುದೂ ಇಲ್ಲ ಇದರಲ್ಲಿ. ಒಂದು ಬೇಕಾದರೆ ಸ್ವಾರ್ಜಿತ ಅಂದರೆ ನಮ್ಮ ಸಂಪಾದನೆಯಿಂದ ಗಳಿಸಿದಂಥ ಆಸ್ತಿ ಇರಲಿ, ಮನೆ ಇರಲಿ, ಇತರ ವಸ್ತು ಇರಬಹುದು. ಮುಖ್ಯವಾಗಿ ಮನೆ ಮತ್ತು ಜಾಗ, ಅದರಲ್ಲಿ ಇರುವಂಥ ತೆಗೆದುಕೊಂಡ ಜಮೀನು, ಇದಕ್ಕೆ ಸ್ವಾರ್ಜಿತ ಅಂತ ಹೇಳ್ತಾರೆ. ಸ್ವಾರ್ಜಿತ ಅಂದರೆ ನಾವೇ ಸ್ವತಃವಾಗಿ ಮಾಡಿದಂಥ ಸಂಪಾದನೆ ಮಾಡಿ ಖರೀದಿಸಿದ ಅದು ಜಾಗೆಯ ಸ್ಥಳಕ್ಕೆ ಸ್ವಾರ್ಜಿತ ಅಂತ ಹೇಳ್ತಾರೆ. ಆಯಿತು, ನಿಮಗೆಲ್ಲರಿಗೂ ವಂದನೆಗಳು. ಬೈ ಬೈ.